ಪ್ರತಿಭಾ ಅವರ ದಿಶಾ, ಮೌಲ್ಯಗಳ ಮುಂಬೆಳಕಿನಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮಗೌರವ. ಜೆಕೊಸ್ಲೋವಾಕಿಯಾದ ಜಿರಿ ಜಿಝೆಕ್ 11 ವರ್ಷದ ಬಾಲಕನಾಗಿದ್ದಾಗ ರಸ್ತೆಯ ಅಪಘಾತವೊಂದಕ್ಕೆ ಸಿಲುಕಿದ. ಲಾರಿಯೊಂದು ಅವನ ಬಲಗಾಲಿನ ಮೇಲೆ ಹರಿದು ಅದು ಜಜ್ಜಿ ಹೋಯಿತು. ಶಸ್ತ್ರಚಿಕಿತ್ಸೆ ಮಾಡಿದ ವೈದ್ಯರು ಅವನ ಬಲಗಾಲನ್ನು ಕತ್ತರಿಸಿ ತೆಗೆದುಹಾಕಿದರು. ಅರಿವಳಿಕೆಯ ಪ್ರಭಾವ ಅಳಿದ ಮೇಲೆ ಜಿರಿ ನೋಡುತ್ತಾನೆ, ಅವನ ಬಲಮಂಡಿಯ ಕೆಳಗೆ ಉಳಿದಿದ್ದೆಲ್ಲ 15 ಸೆಂಟಿಮೀಟರ್ಗಳಷ್ಟು ಮೊಂಡುಗಾಲು ಮಾತ್ರ. ಕ್ರೀಡೆಗಳನ್ನು ಪ್ರಾಣಸಮವಾಗಿ ಪ್ರೀತಿಸುತ್ತಿದ್ದ ಜಿರಿಗೆ ಹೇಗೆನಿಸಿರಬೇಡ. ಆದರೆ ಒಂದೇ ಒಂದು ಬಾರಿಯೂ ಅವನ ಮನದೊಳಗೆ ಭಯವಾಗಲಿ, ನಿರಾಶೆಯಾಗಲಿ, ಸ್ವಾನುಕಂಪವಾಗಲಿ ಸುಳಿಯಲಿಲ್ಲ. ಇಷ್ಟೇ ತಾನೇ ಎನ್ನುವಂತೆ ಒಮ್ಮೆ ಮನದಣಿಯೇ ನಕ್ಕ ಅವನು ಮನೆಗೆ ಹಿಂದಿರುಗುವುದನ್ನು ಕಾತರದಿಂದ ಎದುರು ನೋಡತೊಡಗಿದ. ಮನೆಗೆ ಮರಳಿದ ಮೇಲೆ ಜಿರಿ ಊರುಗೋಲಿನ ಸಹಾಯದಿಂದ ನಡೆಯುವ ಪ್ರಯತ್ನ ಮಾಡಲಾರಂಭಿಸಿದ. ಗಾಯ ಇನ್ನೂ ಹಸಿಯಾಗಿ ಇದ್ದುದರಿಂದ ಹೇಳತೀರದಷ್ಟು ನೋವಾಗುತ್ತಿತ್ತು. ಆದರೆ ಜಿರಿ ಹಿಂದೆಗೆಯಲಿಲ್ಲ. ತನ್ನ ಪ್ರಯತ್ನವನ್ನು ಮುಂದುವರಿಸಿದ. ಕೆಲ ಸಮಯದ ನಂತರ ಅವನಿಗೆ ಕೃತಕ ಕಾಲನ್ನು ಅಳವಡಿಸಲಾಯಿತು. 5 ತಿಂಗಳ ಬಳಿಕ ಜಿರಿ ಶಾಲೆಗೆ ಮರಳಿದ. ಹಿಂದೆ ಆಟೋಟಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದ ಅವನು ಈಗ ಅಂಗವಿಹೀನನಾಗಿರುವುದನ್ನು ಕಂಡು ಎಲ್ಲರಿಗೂ ಮರುಕ. ಅಧ್ಯಾಪಕರು, ಮಿತ್ರರು ತಮ್ಮ ಕೈಲಾದಷ್ಟು ಅವನಿಗೆ ನೆರವಾಗಲು ಯತ್ನಿಸುತ್ತಿದ್ದರು, ರಿಯಾಯಿತಿ ತೋರಿಸಲು ಮುಂದಾಗುತ್ತಿದ್ದರು. ಆದರೆ ಜಿರಿ ಮಾತ್ರ ಅವೆಲ್ಲವನ್ನೂ ದೃಢವಾಗಿ, ನಯವಾಗಿ ತಿರಸ್ಕರಿಸುತ್ತಿದ್ದ. ಇದರಿಂದ ಅವನಿಗೆ ತುಂಬ ಕಷ್ಟವಾಗುತ್ತಿತ್ತು. ಆದರೆ ಅವನಿಗೆ ತಾನು ಎಲ್ಲರಂತೆ ಇರಬೇಕೆಂಬ ತವಕ. ಕಾಲೊಂದನ್ನು ಕಳೆದುಕೊಂಡು ಅವನೀಗ ದುರ್ಬಲನಾಗಿದ್ದ. ಅವನಿಗಿದ್ದದ್ದು ಒಂದೇ ಭಯ, ಇತರರು ತನ್ನನ್ನು ಕುಂಟ ಎಂದು ಛೇಡಿಸಬಹುದು ಎಂದಲ್ಲ. ಎಲ್ಲಿ ಇತರರ ಮುಂದೆ ತನ್ನ ದುರ್ಬಲತೆ, ಅಸಹಾಯಕತೆಗಳು ವ್ಯಕ್ತವಾಗಿ ಬಿಡುತ್ತವೆಯೋ, ಎಲ್ಲಿ ಅವರು ತನ್ನ ನೆರವಿಗೆ ಧಾವಿಸಿ ಬಂದು ಬಿಡುತ್ತಾರೋ ಎಂದು. ಈ ಭಯ ಅವನನ್ನು ಮತ್ತಷ್ಟು ಪ್ರಯತ್ನಶೀಲನನ್ನಾಗಿಸಿತು. ಸತತ ಯತ್ನದಿಂದ ಅವನು 5 ಕಿಲೋಮೀಟರ್ ದೂರವನ್ನು ಓಡಿ ಕ್ರಮಿಸಲು ಸಮರ್ಥನಾದ. ಇದು ಸುಲಭ ಸಾಧ್ಯವಾಗಿರಲಿಲ್ಲ. ಪದೇ ಪದೇ ಜಿರಿಯ ಮೊಂಡುಗಾಲಿನ ತುದಿಯಲ್ಲಿ ಮೂಳೆ ಬೆಳೆದುಕೊಳ್ಳುತ್ತಿತ್ತು. ಇದನ್ನು ತೆಗೆದುಹಾಕಿದರೆ ಮಾತ್ರವೇ ಕೃತಕ ಕಾಲನ್ನು ಆ ಮೊಂಡುಗಾಲಿಗೆ ಜೋಡಿಸಲು ಸಾಧ್ಯವಾಗುತ್ತಿತ್ತು. ಆದ್ದರಿಂದ ಜಿರಿ ಪ್ರತಿ 2 ವರ್ಷಗಳಿಗೊಮ್ಮೆ ಶಸ್ತ್ರಚಿಕಿತ್ಸೆಗೆ ಒಳಪಡುತ್ತಿದ್ದ. ಅಸಹನೀಯ ಯಾತನೆಯ ನಡುವೆಯೇ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದ. ಸದ್ಯದ ಪರಿಸ್ಥಿತಿಯಲ್ಲಿ ಘನತೆಯಿಂದ ಬಾಳುವುದು ಹೇಗೆ ಎನ್ನುವುದರ ಬಗ್ಗೆಯೇ ಅವನ ಗಮನವೆಲ್ಲ ಕೇಂದ್ರೀಕೃತವಾಗಿತ್ತು. ಅವನು ತಾನು ಕಳೆದುಕೊಂಡ ಕಾಲಿನ ಬಗ್ಗೆ ಯೋಚಿಸುವುದನ್ನು ಬಿಟ್ಟೇ ಬಿಟ್ಟ. ಒಮ್ಮೆ ಅಕಸ್ಮಾತ್ತಾಗಿ ಸೈಕ್ಲಿಂಗ್ ಮಾಡಲು ಪ್ರಯತ್ನಿಸಿದ ಜಿರಿಗೆ ಅದರತ್ತ ತೀವ್ರ ಒಲವು ಮೂಡಿತು. ಸಮರ್ಥನಾದ ಕೋಚ್ ಒಬ್ಬನ ಮಾರ್ಗದರ್ಶನದಲ್ಲಿ ಸೈಕ್ಲಿಂಗ್ ಅಭ್ಯಾಸಕ್ಕೆ ತೊಡಗಿದ ಜಿರಿ ಜೆಕೊಸ್ಲೋವಾಕಿಯಾದ ಅಗ್ರಶ್ರೇಯಾಂಕದ ಸೈಕ್ಲಿಸ್ಟ್ ಆಗಿ ರೂಪುಗೊಂಡ. ಅಂಗವಿಕಲರಿಗಾಗಿ ತನ್ನ ದೇಶದಲ್ಲಿ ನಡೆಸಲಾಗುವ ಹಲವು ಸೈಕಲ್ ರೇಸ್ಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಅವನಿಗೆ ಕೇವಲ ತಾನೊಬ್ಬ ಅಂಗವಿಕಲ ಕ್ರೀಡಾಪಟು ಎಂದು ಕರೆಸಿಕೊಳ್ಳುವುದರಲ್ಲಿ ತೃಪ್ತಿ ದೊರೆಯಲಿಲ್ಲ. ಅವನಿಗೆ ಪ್ಯಾರಾಲಿಂಪಿಕ್ ಕ್ರೀಡೆಗಳಲ್ಲಿ ಗೆದ್ದು ಪ್ರಖ್ಯಾತನಾಗುವ ಹಂಬಲ. ತನ್ನ ಶರೀರದ ಇತಿಮಿತಿಗಳು, ದೈನಂದಿನ ಬದುಕಿನ ಕಷ್ಟಗಳು, ಸೈಕ್ಲಿಂಗ್ ಮಾಡುವಾಗ ಉಂಟಾಗುವ ಇರಿಯುವಂಥ ನೋವು, ಇವೆಲ್ಲವನ್ನೂ ಮೆಟ್ಟಿ ನಿಂತು ಜಿರಿ ಅಭ್ಯಾಸದಲ್ಲಿ ಮುಳುಗಿ ಹೋದ. ಪರಿಣಾಮ ಜಿರಿ 2000ನೇ ಇಸವಿಯ ಸಿಡ್ನಿ ಪ್ಯಾರಾಲಿಂಪಿಕ್ಸ್ನಲ್ಲಿ 2 ಸ್ವರ್ಣ ಪದಕಗಳನ್ನು ಗಳಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ. 2004ರಲ್ಲಿ ಅಥೆನ್ಸ್ನಲ್ಲಿ ನಡೆದ ಪ್ಯಾರಾಲಿಂಪಿಕ್ಸ್ನಲ್ಲಿ 1 ಸ್ವರ್ಣ ಪದಕವನ್ನು ಪಡೆದ. 2008ರಲ್ಲಿ ಬೀಜಿಂಗ್ನಲ್ಲಿ ನಡೆದ ಪ್ಯಾರಾಲಿಂಪಿಕ್ಸ್ನಲ್ಲಿ 2 ಸ್ವರ್ಣ ಪದಕಗಳನ್ನು, 1 ರಜತ ಪದಕವನ್ನು ಮತ್ತು 1 ಕಂಚಿನ ಪದಕವನ್ನು ಗಳಿಸಿದ. ಈಗ ಜಿರಿಗೆ 37ರ ಹೆರೆಯ. ಇತ್ತೀಚೆಗೆ ಅವನು ದೃಢಕಾಯರಾದ ಆರೋಗ್ಯಶಾಲಿ ಕ್ರೀಡಾಪಟುಗಳೊಂದಿಗೆ ಜಾಗತಿಕ ಮಟ್ಟದಲ್ಲಿ ಸೆಣಸುತ್ತಿದ್ದಾನೆ. ಪ್ರಾಯಶಃ ಕ್ರೀಡೆಯನ್ನೇ ಕಸುಬಾಗಿ ಆರಿಸಿಕೊಂಡ ವಿಶ್ವದ ಪ್ರಪ್ರಥಮ ಅಂಗವಿಕಲ ಆಟಗಾರ ಜಿರಿ. ಎಂಥ ಸ್ಫೂರ್ತಿದಾಯಕ ಜೀವನ! ತನ್ನನ್ನು ಅಸಹಾಯಕ ಪರಿಸ್ಥಿತಿಗೆ ತಳ್ಳಿದ ವಿಧಿಯನ್ನೇ
ಅಣಕಿಸುವಂತಹ ಸಾಧನೆಗಳಿಂದ ತುಂಬಿದ ಜೀವನ. ಇತರರು ತನ್ನನ್ನು ಅನುಕಂಪದಿಂದ ಕಾಣದೆ ಗೌರವ ಮಿಶ್ರಿತ ವಿಸ್ಮಯದಿಂದ ನೋಡುವಂತೆ ತನ್ನನ್ನು ತಾನು ಮೇಲೆತ್ತಿಕೊಂಡ ಧೀಮಂತ ಜಿರಿ. ಬೆರಗು ಮೂಡಿಸುವ ಅವನ ಸಾಧನೆಗಳ ಹಿಂದಿನ ಪ್ರಚೋದಕ ಶಕ್ತಿ ಯಾವುದು? ಅವಿಚಲ, ಅಪ್ರತಿಮ ಮತ್ತು ಅಜೇಯವಾದ ಆತ್ಮಗೌರವ. ಆತ್ಮವಿಶ್ವಾಸ ಮತ್ತು ತನ್ನನ್ನು ಕುರಿತಂತೆ ಇರುವ ಸದಭಿಪ್ರಾಯಗಳ ಒಟ್ಟು ಮೊತ್ತವನ್ನು ಮನೋವಿಜ್ಞಾನಿಗಳು ಆತ್ಮಗೌರವ ಎಂದು ಕರೆಯುತ್ತಾರೆ. ಆತ್ಮಗೌರವ ಎಂದರೆ ಕಾರ್ಯಸಾಧನೆಯ ಕುರಿತಾಗಿ ನಮಗಿರುವ ಸಾಮರ್ಥ್ಯದಲ್ಲಿ ಮತ್ತು ಯೋಗ್ಯತೆಯಲ್ಲಿ ನಾವು ತಾಳುವ ವಿಶ್ವಾಸ, ಬದುಕಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಉದ್ಭವಿಸುವ ಸವಾಲುಗಳನ್ನು ಮುಖಾಮುಖಿಯಾಗಿ ಮತ್ತು ಘನತೆಯಿಂದ ಎದುರಿಸಲು ಇರಲೇಬೇಕಾದ ಅರ್ಹತೆ ಆತ್ಮಗೌರವ. ವ್ಯಕ್ತಿಯೊಬ್ಬನಿಗೆ ಯಾವುದೋ ಒಂದು ವಿಷಯದಲ್ಲಿ ಅಭಿರುಚಿಯಾಗಲಿ ಸಹಜ ಸಾಮರ್ಥ್ಯವಾಗಲಿ ಇಲ್ಲದಿರಬಹುದು. ಆ ವಿಷಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಗೆಲ್ಲಬಲ್ಲೆನೆಂಬ ಆತ್ಮವಿಶ್ವಾಸವೂ ಇಲ್ಲದಿರಬಹುದು. ಹೀಗಿದ್ದ ಮಾತ್ರಕ್ಕೆ ಆ ವ್ಯಕ್ತಿಗೆ ಆತ್ಮಗೌರವ ಇಲ್ಲ ಎನ್ನಲಾಗದು. ಆದರೆ ಯಾರಿಗಾದರೂ ಉತ್ತಮವಾದ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವಿದ್ದೂ ಕೂಡ ಸಾಧಾರಣವಾದ ದೈನಂದಿನ ಬದುಕಿನ ಸವಾಲುಗಳನ್ನು ಎದುರಿಸಲು ಸಾಧ್ಯವಾಗುತ್ತಿಲ್ಲ ಎಂದರೆ ಅಂಥವರಲ್ಲಿ ಆತ್ಮಗೌರವದ ಅಭಾವವನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಆತ್ಮಗೌರವ ನಮ್ಮಲ್ಲಿರುವ ಯಾವುದೋ ಒಂದು ನಿರ್ದಿಷ್ಟ ಶಕ್ತಿ ವಿಶೇಷವನ್ನು ಅವಲಂಬಿಸಿರುವಂಥದ್ದಲ್ಲ. ಬದಲಿಗೆ ಅತ್ಯಂತ ಮೂಲಭೂತ ಸ್ತರದಲ್ಲಿ ನಮ್ಮ ಅರ್ಹತೆಯಲ್ಲಿ ನಮಗಿರುವ ಆಳವಾದ ವಿಶ್ವಾಸ ಅದು. ಮನುಷ್ಯನ ಕನಿಷ್ಠ ಅವಶ್ಯಕತೆಗಳಾದ ಆಹಾರ, ಆಶ್ರಯ ಮತ್ತು ಮಾನವೀಯ ಸಂಬಂಧಗಳ ನಂತರ ವ್ಯಕ್ತಿಯೊಬ್ಬ ಹೊಂದಲು ಹಾತೊರೆಯುವ ಅತ್ಯಗತ್ಯವಾದ ಸಂಪತ್ತು ಆತ್ಮಗೌರವ ಎನ್ನುತ್ತಾರೆ ಖ್ಯಾತ ಮನಃಶಾಸ್ತ್ರಜ್ಞ ಡಾಕ್ಟರ್ ಅಬ್ರಹಾಂ ಮಾಸ್ಲೋ. ಆತ್ಮಗೌರವ ಮನುಷ್ಯನನ್ನು ಸ್ವಾವಲಂಬಿಯಾಗಿ ಎತ್ತಿ ನಿಲ್ಲಿಸುತ್ತದೆ. ವ್ಯಕ್ತಿಯೊಬ್ಬ ತಾನು ಹೊಂದಲು ಬಯಸುವ ಪ್ರತಿಯೊಂದು ವಸ್ತುವನ್ನೂ ಸ್ವಂತ ಪರಿಶ್ರಮದಿಂದ ಸ್ವಪ್ರಯತ್ನದಿಂದ ಪಡೆದುಕೊಳ್ಳಲು ಪ್ರೇರೇಪಿಸುವ ಮಹಾಗುಣ ಆತ್ಮಗೌರವ. ಬೇಡಿ ಬದುಕುವ, ಇತರರನ್ನು ನಯವಾಗಿ ದೋಚುವ, ಅನ್ಯರನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಹೀನ ಪ್ರವೃತ್ತಿಯನ್ನು ಕಿತ್ತೊಗೆಯುವ ಆಯುಧ ಆತ್ಮಗೌರವ. ಆತ್ಮಗೌರವವುಳ್ಳ ವ್ಯಕ್ತಿ ಇತರರಿಗೆ ನೀಡಬಯಸುವ ದಾನಿಯಾದಾನೇ ವಿನಾ ಇತರರ ಮುಂದೆ ಕೈಚಾಚುವ ಯಾಚಕನಾಗಲಾರ. ಬದುಕು ಒಡ್ಡುವ ಬವಣೆಗಳ ಬೇಗೆಯೊಳಗೆ ಮೌನವಾಗಿ ಧೈರ್ಯದಿಂದ ಬೆಂದಾನೆಯೇ ಹೊರತು ಇತರರ ಮುಂದೆ ತನ್ನನ್ನು ತಾನು ಕುಗ್ಗಿಸಿಕೊಳ್ಳಲಾರ. ಸಿಂಹ ಒಂದು ಇಲಿಯನ್ನು ಹಿಡಿದು ತಿನ್ನಲು ಸಿದ್ಧವಾಯಿತು. ತನ್ನನ್ನು ಬಿಟ್ಟು ಬಿಡುವಂತೆ ಗೋಗರದ ಇಲಿ ಸಿಂಹಕ್ಕೆ ಹೇಳಿತು, ನಿನ್ನ ಈ ಉಪಕಾರಕ್ಕೆ ಪ್ರತಿಯಾಗಿ ನಿನಗೆ ನಾನು ಸಕಾಲದಲ್ಲಿ ಸಹಾಯ ಮಾಡುತ್ತೇನೆ. ಪುಟ್ಟ ಇಲಿಯ ಮಾತನ್ನು ಕೇಳಿ ಸಿಂಹಕ್ಕೆ ನಗು ತಡೆಯಲಾಗಲಿಲ್ಲ. ನನ್ನಂಥ ಮೃಗರಾಜನಿಗೆ ಇಂಥ ಕ್ಷುದ್ರ ಪ್ರಾಣಿ ಯಾವ ಸಹಾಯ ಮಾಡೀತು ಎಂದು ಆಲೋಚಿಸಿ ಗಹಗಹಿಸುತ್ತಾ ಸಿಂಹ ಇಲಿಯನ್ನು ಬಿಟ್ಟುಬಿಟ್ಟಿತು. ಇಲಿ ಬಿಲ ಸೇರಿತು. ಮುಂದೊಂದು ದಿನ ಬೇಡನೊಬ್ಬ ಒಡ್ಡಿದ ಬಲೆಗೆ ಸಿಂಹ ಸಿಲುಕಿತು. ಆಗ ಇಲಿ ತನ್ನ ಮಾತಿನಂತೆಯೇ ಓಡಿ ಬಂದು ಬಲೆಯನ್ನು ಕಡಿದು ತುಂಡರಿಸಿತು. ಸಿಂಹದ ಪ್ರಾಣ ಉಳಿಯಿತು. ಇದು ಅತ್ಯಂತ ಪ್ರಸಿದ್ಧವಾದ ಮಕ್ಕಳ ಕತೆ. ಈ ಕಥೆಯನ್ನು ಹೇಳಿ ನಮ್ಮ ಹಿರಿಯರು ನಮಗೆ ಕಥೆಯ ನೀತಿಯನ್ನು ತಿಳಿಸಿಕೊಡುತ್ತಾರೆ. ಯಾರನ್ನೂ ಕಡೆಗಾಣಿಸಬಾರದು. ಯಾರಿಂದ ನಮಗೆ ಯಾವಾಗ ಉಪಕಾರವಾಗುತ್ತದೆಯೋ ಹೇಳಬರುವಂತಿಲ್ಲ. ಅಮೂಲ್ಯವಾದ ಪಾಠವೇ ಸರಿ. ಇದೇ ಕಥೆಯನ್ನು ಕ್ಯಾಲಿಫೋರ್ನಿಯಾದ ಚಿಣ್ಣರಿಗೆ ಹೇಳುವ ಅಲ್ಲಿನ ಶಿಕ್ಷಕರು ಕಥೆಯ ನೀತಿಯನ್ನು ಹೀಗೆ ಸಾರುತ್ತಾರೆ: ಬಿಗ್ ಆರ್ ಸ್ಮಾಲ್, ಯು ಕ್ಯಾನ್ ಹೆಲ್ಪ್ ಎಂದು. ನಾವು ದೊಡ್ಡವರಾದರೂ ಸರಿ, ಸಣ್ಣವರಾದರೂ ಸರಿ, ಇತರರಿಗೆ ಸಹಾಯ ಮಾಡಲು ನಮ್ಮಿಂದ ಸಾಧ್ಯ ಎಂಬ ಸತ್ಯವನ್ನು ಎಳವೆಯಿಂದಲೇ ಮಕ್ಕಳಿಗೆ ತಿಳಿಸಿಕೊಟ್ಟು ಅವರಲ್ಲಿ ಆತ್ಮಗೌರವ ಬೇರೂರುವಂತೆ ಮಾಡುವ ಪ್ರಯತ್ನ ಅದೆಷ್ಟು ಶ್ಲಾಘನೀಯ. ನಾವು ಯಾವಾಗಲೂ ಸಹಾಯ ನೀಡುವ ಸ್ಥಾನದಲ್ಲಿರಬೇಕು ಎನ್ನುವುದನ್ನು ಸೂಚ್ಯವಾಗಿ ತಿಳಿಸಿಕೊಡುವ ನಯ ಎಷ್ಟು ಚೆನ್ನಾಗಿದೆ. ಆತ್ಮಗೌರವವನ್ನು ಹೊಂದಿರುವ ವ್ಯಕ್ತಿ ನೀತಿ ಮಾರ್ಗದಿಂದ ವಿಚಲಿತನಾಗುವುದಿಲ್ಲ. ಅತ್ಯುನ್ನತ ಮಟ್ಟದ ಆತ್ಮಗೌರವ ವ್ಯಕ್ತಿಯೊಬ್ಬ ಸನ್ಮಾರ್ಗವನ್ನು ಬಿಟ್ಟು ಸರಿಯದಂತೆ, ಸದಾ ಸರಿಯಾದುದನ್ನೇ ಮಾಡುವಂತೆ ನೋಡಿಕೊಳ್ಳುತ್ತದೆ. ಇಷ್ಟೊಂದು ಜನ ನೀತಿಯೊಂದಿಗೆ ರಾಜಿ ಮಾಡಿಕೊಂಡು ರಾಜರಂತೆ ಸುಖವಾಗಿ ಬದುಕುತ್ತಿರುವಾಗ ಸರಿದಾರಿಯಲ್ಲೇ ನಡೆಯಬೇಕೆಂದು ನಾನು ಒದ್ದಾಡುವುದು ಜಾಣತನವಲ್ಲ ಎನ್ನುವ ಆಲೋಚನೆ ಸುಳಿದೊಡನೆ
ಆತ್ಮಗೌರವ ನನ್ನಂಥವನು ತಪ್ಪು ಹಾದಿ ಹಿಡಿಯುವುದೇ? ಯಾರೋ ಅಪ್ರಾಮಾಣಿಕವಾಗಿ ಬದುಕುತ್ತಿದ್ದಾರೆ ಎಂದ ಮಾತ್ರಕ್ಕೆ ನಾನು ನನ್ನ ಮಟ್ಟವನ್ನು ಕೆಳಗಿಳಿಸಿಕೊಳ್ಳುವುದೇ? ಎಂದಿಗೂ ಸಾಧ್ಯವಿಲ್ಲ ಎಂದು ತನ್ನ ತೀರ್ಪನ್ನು ಸಾರಿಯೇ ಬಿಡುತ್ತದೆ. ನಮ್ಮ ನೈತಿಕ ಮಟ್ಟ ಕುಸಿಯದಂತೆ ಕಾಪಾಡಿಕೊಳ್ಳಲು ಉತ್ಕೃಷ್ಟವಾದ ಆತ್ಮಗೌರವವನ್ನು ಬೆಳೆಸಿಕೊಳ್ಳುವುದೇ ಸರಿಯಾದ ಉಪಾಯ. ಆತ್ಮಗೌರವವನ್ನು ಗಳಿಸಿಕೊಳ್ಳುವುದರಲ್ಲಿ ಮತ್ತೊಂದು ಲಾಭವಿದೆ. ಯಾವ ವ್ಯಕ್ತಿ ತನ್ನನ್ನು ತಾನು ಗೌರವಿಸಿಕೊಳ್ಳುತ್ತಾನೋ ಅವನನ್ನು ಮಾತ್ರವೇ ಇತರರು ಗೌರವಿಸುತ್ತಾರೆ. ತನ್ನ ಬಗ್ಗೆ ತನಗೇ ಗೌರವವಿಲ್ಲದವನನ್ನು ಇತರರು ಗೌರವಿಸುವ ಬಗೆಯಾದರೂ ಹೇಗೆ? ಹಾಗೊಂದು ವೇಳೆ ಅಂಥವನನ್ನು ಅನ್ಯರು ಗೌರವಿಸಿದರೂ ಕೂಡ ಆತ್ಮಗೌರವ ವಿಹೀನನಾಗಿ ಅತ್ಯಂತ ಕಳಪೆಯಾದ ಸ್ವಚಿತ್ರಣವನ್ನು ಹೊಂದಿರುವ ವ್ಯಕ್ತಿಗೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಸರಿಯಾಗಿ ಆಲೋಚಿಸಿ ನೋಡಿದರೆ ತನ್ನನ್ನು ತಾನು ಗೌರವಿಸಿಕೊಳ್ಳದ ವ್ಯಕ್ತಿ ಇತರರಿಂದ ಸ್ವೀಕೃತನಾಗಲು ಮಾನ್ಯನಾಗಲು ಸಾಧ್ಯವೇ ಇಲ್ಲ. ತನ್ನ ಸುತ್ತಮುತ್ತಲ ಪರಿಸರದಿಂದ ಅಂಗೀಕೃತನಾಗದ ಮನುಷ್ಯ ನೆಮ್ಮದಿಯಿಂದ ಬದುಕಲು ಹೇಗೆ ತಾನೇ ಸಾಧ್ಯ? ಆತ್ಮಗೌರವದ ಅಭಾವ ಇರುವಲ್ಲಿ ಕೀಳರಿಮೆಯ ಕತ್ತಲು ಕವಿದಿರುತ್ತದೆ. ನಾನೊಬ್ಬ ಅಯೋಗ್ಯ, ನನ್ನಿಂದ ಯಾವ ಕೆಲಸವೂ ಸಾಧ್ಯವಾಗಲಾರದು, ಜೀವನದ ಶ್ರೇಷ್ಠ ಕೊಡುಗೆಗಳನ್ನು ಪಡೆದುಕೊಳ್ಳಲು ನಾನು ಸರ್ವಥಾ ಅನರ್ಹ ಎಂಬ ನಕಾರಾತ್ಮಕ ಭಾವನೆಯೇ ಮಿಡಿಯುತ್ತಿರುವಲ್ಲಿ ಪ್ರಗತಿ, ಸಾಧನೆ, ಮನ್ನಣೆಗಳು ಹೇಗೆ ತಾನೇ ಸುಳಿದಾವು? ಆತ್ಮಗೌರವ ಉತ್ತಮವಾದ ಪ್ರತಿಯೊಂದು ವಸ್ತುವನ್ನು ಹೊಂದಲೂ ನಾನು ಯೋಗ್ಯ ಎನ್ನುವ ಆತ್ಮವಿಶ್ವಾಸವನ್ನು ಕೊಡುವುದರೊಂದಿಗೆ ಆ ವಸ್ತುವನ್ನು ಗಳಿಸಿಕೊಳ್ಳುವ ಪ್ರಯತ್ನಕ್ಕೆ ಪ್ರೇರಣೆ ನೀಡುತ್ತದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ದಾಸ್ಯಕ್ಕೆ ಒಳಗಾಗಿದ್ದ ನಮ್ಮ ರಾಷ್ಟ್ರದ ನೇತಾರರಲ್ಲಿ ಒಬ್ಬರಾಗಿದ್ದ ಲೋಕಮಾನ್ಯ ತಿಲಕರು ಪರಮ ಆತ್ಮಗೌರವ ಸಂಪನ್ನರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಬ್ರಿಟಿಷರ ಎದೆ ತಲ್ಲಣಿಸುವಂತೆ ಗುಡುಗಿದವರು ಅವರು. ಆ ಸಿಂಹಗರ್ಜನೆಯ ಹಿನ್ನೆಲೆಯಲ್ಲಿ ಎಂಥ ಮಹತ್ತರವಾದ ಆತ್ಮಗೌರವವಿದೆ. ಆದರೆ ನೆನಪಿರಲಿ, ಆತ್ಮಗೌರವ ಅಹಂಕಾರವಲ್ಲ. ಆತ್ಮಗೌರವವುಳ್ಳ ವ್ಯಕ್ತಿ ತನ್ನನ್ನು ವೃಥಾ ಇತರರೊಂದಿಗೆ ತುಲನೆ ಮಾಡಿಕೊಳ್ಳುವುದೂ ಇಲ್ಲ. ಇತರರನ್ನು ತುಚ್ಛೀಕರಿಸಿ ತನ್ನನ್ನು ತಾನು ವೈಭವೀಕರಿಸಿಕೊಳ್ಳುವುದೂ ಇಲ್ಲ. ದರ್ಪ, ದಂಭ ಮತ್ತು ತಾನು ಎಲ್ಲರಿಗಿಂತ ಶ್ರೇಷ್ಠ ಎನ್ನುವ ಧೋರಣೆ ಆತ್ಮಗೌರವ ಎಂಬಂತೆ ಕಾಣಿಸಬಹುದು. ಆದರೆ ಅದು ಆತ್ಮಗೌರವದ ಕೊರತೆಯ ಸ್ಪಷ್ಟ ಪ್ರತಿಬಿಂಬ. ಆತ್ಮಗೌರವ ನಾನು ಇತರರಿಗಿಂತ ಮೇಲು ಎನ್ನುವ ಭಾವನೆಯನ್ನೂ ಉಂಟು ಮಾಡುವುದಿಲ್ಲ. ನಾನು ಎಲ್ಲರಿಗಿಂತ ಕೀಳು ಎನ್ನುವ ಖಿನ್ನತೆಯನ್ನೂ ಮೂಡಿಸುವುದಿಲ್ಲ. ಅತ್ಯಂತ ಶ್ರೇಷ್ಠ ಮೌಲ್ಯವಾದ ಆತ್ಮಗೌರವವನ್ನು ಬೆಳೆಸಿಕೊಳ್ಳುವುದು ಹೇಗೆ? ಒಂದು, ಯಾವ ಬಿರುಗಾಳಿಗೂ ಅದುರದ ಆತ್ಮವಿಶ್ವಾಸವನ್ನು, ನಕಾರಾತ್ಮಕತೆಯ ಸುಳಿವೇ ಇಲ್ಲದಷ್ಟು ಬಲವಾದ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳೋಣ. ಆತ್ಮಗೌರವ ತನ್ನಷ್ಟಕ್ಕೆ ತಾನೇ ಜಾಗೃತವಾಗುತ್ತದೆ. 2, ನಮ್ಮನ್ನು ನಾವು ಒಪ್ಪಿಕೊಳ್ಳುವುದು ಬಹಳ ಮುಖ್ಯ. ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು, ಇತಿಮಿತಿಗಳನ್ನು ಸ್ಪಷ್ಟವಾಗಿ ಗುರುತಿಸಿಕೊಳ್ಳೋಣ. ಅಹಿತಕರ ರೀತಿಯಲ್ಲಿ ನಮ್ಮನ್ನು ನಾವು ಇತರರಿಗೆ ಹೋಲಿಸಿಕೊಂಡು ಕುಗ್ಗುವುದು ಬೇಡ. ನಾವು ನಿರ್ಧರಿಸಿಕೊಂಡಿರುವ ಗುರಿಯ ಕಡೆ ಸಾಗಲು ಶಕ್ತಿಮೀರಿ ಪ್ರಯತ್ನಿಸೋಣ. ಪ್ರಗತಿ ಹೊಂದಲು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡುತ್ತಿದ್ದರೆ ಸಾಕು. ಆತ್ಮಗೌರವ ತಾನಾಗಿ ಮೂಡುತ್ತದೆ. 3, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸರಿಯಾದುದನ್ನೇ ಮಾಡೋಣ. ನೀತಿ ಮಾರ್ಗದಲ್ಲೇ ನಡೆಯೋಣ. ಸ್ವಚ್ಛವಾಗಿರುವ ಹೃದಯದಲ್ಲಿ ಆತ್ಮಗೌರವ ಪ್ರಖರವಾಗಿ ಬೆಳಗುತ್ತದೆ. 4, ನಮ್ಮ ಆತ್ಮಗೌರವದ ಮೇಲೆ ದಾಳಿ ನಡೆಸುವವರಿಂದ ದೂರವಿರೋಣ. ಸದಾ ವ್ಯಂಗ್ಯವಾಗಿ ಚುಚ್ಚುಮಾತುಗಳನ್ನು ಆಡುವವರಿಂದ ದೂರವಿರಬೇಕು. ಇಲ್ಲವೇ ಮಾನಸಿಕವಾಗಿ ಅವರ ನಡುವೆ ಗೋಡೆಯೊಂದನ್ನು ನಿರ್ಮಿಸಿಕೊಂಡು ಅವರ ಮಾತುಗಳು ನಮ್ಮನ್ನು ತಟ್ಟದಂತೆ ನೋಡಿಕೊಳ್ಳಬೇಕು. ಎಂದರೆ ತಟಸ್ಥರಾಗಿರಬೇಕು. ರೂಸ್ವೆಲ್ಟ್ ಹೇಳಿದರು, ನಿಮ್ಮ ಅನುಮತಿ ಇಲ್ಲದೆ ಯಾರೂ ನಿಮ್ಮಲ್ಲಿ ಕೀಳರಿಮೆಯನ್ನು ಮೂಡಿಸಲಾರರು ಎಂದು. ಎಷ್ಟು ಸತ್ಯ! ನಮ್ಮ ಸಾಧನೆಗಳಿಂದ, ನಮ್ಮ ನಡವಳಿಕೆಗಳಿಂದ, ನಮ್ಮ ಮಾತುಕತೆಗಳಿಂದ ಇತರರು ನಮ್ಮನ್ನು ಕೀಳಾಗಿ ಕಾಣಲಾರದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋಣ. 5, ಅಹಂಕಾರಿಗಳಿಗೂ ಹಿತೈಷಿಗಳಿಗೂ ಇರುವ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳೋಣ. ಅಹಂಕಾರಿಗಳ ಮುಳ್ಳಿನಂತಹ ಮಾತುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು ಎನ್ನುವುದು ಎಷ್ಟು ಸತ್ಯವೋ, ಮಾರ್ಗದರ್ಶಕ ಚೇತನಗಳ ಮೊನಚು ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಿ
ಉದ್ಧಾರವಾಗಬೇಕು ಎನ್ನುವುದು ಅಷ್ಟೇ ಸತ್ಯ. 6. ಇತರರ ಮುಂದೆ ಸಹಾಯಕ್ಕಾಗಿ ಕೈಚಾಚುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಸರ್ವ ವಿಧದಲ್ಲೂ ಸ್ವಾವಲಂಬಿಗಳಾಗಲು ಪ್ರಯತ್ನಿಸೋಣ. ನಾವು ಸ್ವಾವಲಂಬಿಗಳಾದಾಗ ಅಪರೂಪಕ್ಕೊಮ್ಮೆ ನಾವು ನೆರವನ್ನು ಕೋರಿದರೂ ಅದರಲ್ಲೂ ಒಂದು ಘನತೆ ಇರುತ್ತದೆ. ನಮ್ಮ ಆ ಮನವಿಯಲ್ಲಿ ಆತ್ಮಗೌರವದ ಮೊಳಗು ಕೇಳುತ್ತದೆ. 7. ಪ್ರತಿ ಸನ್ನಿವೇಶದಲ್ಲೂ ನಾನು ಇತರರಿಗೆ ಹೇಗೆ ಸಹಾಯ ಮಾಡಬಲ್ಲೆ ಎನ್ನುವುದನ್ನು ವಿವೇಚಿಸಿ ಸಹಾಯ ಮಾಡೋಣ. ಇದರಿಂದ ಇತರರಿಗೆ ಸಹಾಯವಾಗುತ್ತದೆ ಮಾತ್ರವಲ್ಲ, ನಮ್ಮ ಆತ್ಮಗೌರವ ಬೆಳೆಯುತ್ತದೆ. ಎಂತೆಂತಹ ನಗಣ್ಯ ವ್ಯಕ್ತಿಗಳಲ್ಲೂ ಆತ್ಮಗೌರವ ಇರುತ್ತದೆ. ನೀತಿ ಮಾರ್ಗದಿಂದ ವಿಚಲಿತರಾಗದ ಎಷ್ಟೋ ಜನರಲ್ಲೂ ಎಂಥ ಆತ್ಮಗೌರವವಿರುತ್ತದೆ. ಇನ್ನು ಅಂತರಂಗವನ್ನು ಪರಿಷ್ಕರಿಸಿಕೊಂಡು ಬೆಳಕಿನತ್ತ ಮುನ್ನಡೆಯುವ ಧ್ಯೇಯ ಹೊಂದಿರುವ ನಮ್ಮಲ್ಲಿ ಎಷ್ಟೊಂದು ಆತ್ಮಗೌರವ ಇರಬೇಕು. ಆತ್ಮಗೌರವದ ತೇಜಸ್ಸಿನಿಂದ ತಲೆ ಎತ್ತಿ ನಡೆಯೋಣ. ಸಮಾಜಕ್ಕೆ ಭೂಷಣರೆನಿಸುವ ವ್ಯಕ್ತಿಗಳಾಗೋಣ. ಇತರರಿಗೆ ಗೌರವ. ಅದೊಂದು ನರ್ಸಿಂಗ್ ಶಾಲೆ. ದ್ವಿತೀಯ ನರ್ಸಿಂಗ್ ತರಗತಿಯ ಒಳಗೆ ಬಂದ ಪ್ರೊಫೆಸರ್ ಅಂದು ವಿದ್ಯಾರ್ಥಿಗಳಿಗೆ ಅನಿರೀಕ್ಷಿತವಾಗಿ ಟೆಸ್ಟ್ ಕೊಟ್ಟರು. ವಿದ್ಯಾರ್ಥಿಗಳು ಇದನ್ನು ನಿರೀಕ್ಷಿಸಿರಲಿಲ್ಲವಾದ್ದರಿಂದ ಅವರಿಗೆ ಆಶ್ಚರ್ಯವೂ ಆಯಿತು, ಸ್ವಲ್ಪ ಭಯವೂ ಆಯಿತು. ಜೋನ್ ಎನ್ನುವ ವಿದ್ಯಾರ್ಥಿನಿ ಪ್ರಶ್ನಪತ್ರಿಕೆಯನ್ನು ಓದಿಕೊಳ್ಳತೊಡಗಿದಳು. ಎಲ್ಲ ಪ್ರಶ್ನೆಗಳು ಪಠ್ಯವಸ್ತುವಿನ ಬಗ್ಗೆಯೇ ಇದ್ದವು. ಅವಳು ಹಾಗೇ ಪ್ರಶ್ನಪತ್ರಿಕೆಯ ಮೇಲೆ ಕಣ್ಣಾಡಿಸುತ್ತಾ ಕೊನೆಯ ಪ್ರಶ್ನೆಗೆ ಬಂದಳು. ಅವಳ ದೃಷ್ಟಿ ಅಲ್ಲೇ ನಿಂತಿತು. ಆ ಕೊನೆಯ ಪ್ರಶ್ನೆ ಹೀಗಿತ್ತು: ಪ್ರತಿದಿನ ಶಾಲೆಯನ್ನು ಕಸಗುಡಿಸಿ ಸ್ವಚ್ಛಗೊಳಿಸುವ ಹೆಂಗಸಿನ ಹೆಸರೇನು? ಜೋನ್ಗೆ ಅನಿಸಿತು, ಖಂಡಿತವಾಗಿ ತಮಾಷೆ ಮಾಡಲೆಂದೇ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿರಬೇಕು ಎಂದು. ಅವಳು ಆ ಕಸಗುಡಿಸುವ ಹೆಂಗಸನ್ನು ಶಾಲೆಯಲ್ಲಿ ಹಲವಾರು ಬಾರಿ ನೋಡಿದ್ದಳು. ಆದರೆ ಅವಳ ಹೆಸರು ಏನೆಂದು ಜೋನ್ಗೆ ಹೇಗೆ ತಾನೇ ತಿಳಿಯಬೇಕು? ಉಳಿದೆಲ್ಲ ಪ್ರಶ್ನೆಗಳಿಗೆ ತನಗೆ ಗೊತ್ತಿದ್ದಷ್ಟು ಉತ್ತರವನ್ನು ಬರೆದ ಅವಳು ಕೊನೆಯ ಪ್ರಶ್ನೆಗೆ ಉತ್ತರ ಬರೆಯದೆಯೇ ತನ್ನ ಉತ್ತರ ಪತ್ರಿಕೆಯನ್ನು ಪ್ರೊಫೆಸರ್ರಿಗೆ ಹಿಂದಿರುಗಿಸಿದಳು. ಆ ತರಗತಿ ಮುಗಿಯುವ ಮುನ್ನ ಮತ್ತೊಬ್ಬ ವಿದ್ಯಾರ್ಥಿನಿ ಪ್ರೊಫೆಸರನ್ನು ಕೇಳಿದಳು, ಸರ್, ಆ ಕೊನೆಯ ಪ್ರಶ್ನೆಗೂ ಅಂಕಗಳಿವೆಯೇ? ನಮಗೆ ಗ್ರೇಡ್ ಕೊಡುವಾಗ ಕೊನೆಯ ಉತ್ತರವನ್ನೂ ಗಮನಕ್ಕೆ ತೆಗೆದುಕೊಳ್ಳುತ್ತೀರಾ? ಪ್ರೊಫೆಸರ್ ಸಂಶಯಕ್ಕೆ ಆಸ್ಪದವೇ ಇಲ್ಲದೆ ಉತ್ತರಿಸಿದರು, ಖಂಡಿತವಾಗಿ. ನೀವು ಉದ್ಯೋಗಕ್ಕೆ ಸೇರಿದಾಗ ಹಲವಾರು ಜನರನ್ನು ಸಂಧಿಸಬೇಕಾಗುತ್ತದೆ. ಪ್ರತಿಯೊಬ್ಬರೂ ನಿಮ್ಮ ಗೌರವ ಮತ್ತು ಗಮನಗಳನ್ನು ಪಡೆದುಕೊಳ್ಳಲು ಅರ್ಹರು ಎನ್ನುವುದನ್ನು ನೆನಪಿಟ್ಟುಕೊಳ್ಳಿ. ನೀವು ಒಮ್ಮೆ ಮುಗುಳ್ನಕ್ಕೂ ಹೆಲೋ ಹೇಳಿ ಮುಂದೆ ಹೋಗುವಷ್ಟು ಕನಿಷ್ಠ ಸಂಪರ್ಕವನ್ನೇ ಅವರೊಂದಿಗೆ ಇಟ್ಟುಕೊಳ್ಳುತ್ತೀರಿ ಎಂದೇ ಭಾವಿಸೋಣ. ಅದನ್ನೇ ಗೌರವದ ಭಾವನೆಯಿಂದ ಮಾಡಿ. ಜೋನ್ಲ ಪಾಲಿಗೆ ಇದೊಂದು ಅಮೂಲ್ಯವಾದ ಪಾಠವಾಯಿತು. ಅವಳು ಅದನ್ನೆಂದೂ ಮರೆಯಲಿಲ್ಲ ಮತ್ತು ಅವಳು ಆ ಕಸಗುಡಿಸುವ ಹೆಂಗಸಿನ ಬಳಿಗೆ ಹೋಗಿ ಆಕೆಯ ಹೆಸರನ್ನು ಕೇಳಿ ತಿಳಿದುಕೊಂಡಳು. ಆ ಹೆಂಗಸಿನ ಹೆಸರು ಡೊರೋಥಿ. ಜೀವನ ಶೋಭಾಯಮಾನವಾಗಿರಬೇಕಾದರೆ, ಅರ್ಥಪೂರ್ಣವಾಗಿರಬೇಕಾದರೆ ಮಾನವ ಸಂಬಂಧಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವುದನ್ನು ಕಲಿತುಕೊಳ್ಳಬೇಕು. ಗಾಂಭೀರ್ಯ ಹಾಗೂ ಮಾಧುರ್ಯಗಳ ಮಿಶ್ರಣವಾದ ಭಾವನೆ ಗೌರವ. ಗೌರವ ಭಾವನೆಯಿಂದ ಇತರರೊಂದಿಗೆ ವ್ಯವಹರಿಸಬಲ್ಲ ವ್ಯಕ್ತಿ ಮಾತ್ರವೇ ಮಾನವ ಸಂಬಂಧಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲ. ಲಾರೆನ್ಸ್ ಸ್ಟರ್ನ್ ಎನ್ನುವ ಖ್ಯಾತ ಚಿಂತಕರೊಬ್ಬರು ಹೇಳಿದರು, ನಮ್ಮ ಕುರಿತಾಗಿ ನಾವು ಹೊಂದಿರುವ ಗೌರವ ನಮ್ಮ ನೈತಿಕ ತತ್ವಗಳನ್ನು ನಿರ್ಧರಿಸುತ್ತದೆಯಾದರೆ ಇತರರ ಕುರಿತಾಗಿ ನಾವು ತೋರುವ ಗೌರವ ನಮ್ಮ ಶಿಷ್ಟಾಚಾರವನ್ನು ನಿರ್ಧರಿಸುತ್ತದೆ ಎಂದು. ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿರುವ ನೀತಿ ತತ್ವಗಳನ್ನು ಆತ್ಮಗೌರವ ಎತ್ತಿ ತೋರಿಸುತ್ತದೆ. ಬಲವಾದ ಆತ್ಮಗೌರವವನ್ನು ಹೊಂದಿರುವ ವ್ಯಕ್ತಿ ಅತ್ಯಂತ ಶ್ರೇಷ್ಠವಾದ ನೀತಿ ನಿಯಮಗಳನ್ನು ಎಲ್ಲ ಪರಿಸ್ಥಿತಿಗಳಲ್ಲೂ ಪಾಲಿಸುತ್ತಾನೆ. ಆದರೆ ಇತರರಿಗೆ ನಾವು ತೋರಿಸುವ ಗೌರವ, ನಾವು ಎಷ್ಟು ಸಭ್ಯರು, ಸುಸಂಸ್ಕೃತರು, ಎಷ್ಟರ ಮಟ್ಟಿಗೆ ಶಿಷ್ಟಾಚಾರಗಳನ್ನು ಪಾಲಿಸುವವರು ಎನ್ನುವುದನ್ನು ಕ್ಷಣಾರ್ಧದಲ್ಲಿ ಅಳೆದು ತೋರಿಸುತ್ತದೆ. ಇತರರಿಗೆ ಗೌರವ ತೋರಿಸುವುದು ಹೇಗೆ?
ಅವರ ಇರುವಿಕೆಯನ್ನು ನಾವು ಮರ್ಯಾದಾಪೂರ್ವಕವಾಗಿ ಪರಿಗಣಿಸಿದ್ದೇವೆ ಎನ್ನುವುದನ್ನು ಸೂಚಿಸುವ ಮೂಲಕ ಅವರ ಅಭಿಪ್ರಾಯ ಮತ್ತು ಅಭಿರುಚಿಗಳಿಗೂ ಸ್ಥಾನ ಕಲ್ಪಿಸುವ ಮೂಲಕ ಮತ್ತು ಅವರ ಆತ್ಮಗೌರವವನ್ನು ಅಲ್ಲಗಳೆಯದಿರುವ ಮೂಲಕ ಇತರರಿಗೆ ನಾವು ಗೌರವ ಸೂಚಿಸುವ ಬಗೆ ಆ ವ್ಯಕ್ತಿಗಳೊಂದಿಗೆ ನಾವು ಹೊಂದಿರುವ ಸಂಬಂಧವನ್ನು ಅವಲಂಬಿಸಿಕೊಂಡಿರುತ್ತದೆ. ಉದಾಹರಣೆಗೆ, ನಮ್ಮ ಅಧ್ಯಾಪಕರಿಗೆ ನಾವು ಗೌರವವನ್ನು ಸೂಚಿಸುವ ರೀತಿ ನಮ್ಮ ನೆರೆಹೊರೆಯವರಿಗೆ ನಾವು ಗೌರವವನ್ನು ತೋರಿಸುವ ರೀತಿಗಿಂತ ಭಿನ್ನವಾಗಿರುತ್ತದೆ. ಗೌರವವನ್ನು ನಾವು ಅಭಿವ್ಯಕ್ತಿಸುವ ವಿಧಾನ ಬೇರೆಯಾದರೂ ಅವರೆಲ್ಲರೊಂದಿಗಿನ ನಮ್ಮ ವ್ಯವಹಾರದ ಹಿನ್ನೆಲೆಯಲ್ಲಿ ಮರ್ಯಾದೆಯ ಭಾವನೆ ಸ್ಥಿರವಾಗಿರುತ್ತದೆ ಅಲ್ಲವೇ? ಇತರರ ಹಕ್ಕುಗಳಿಗೆ, ಕಷ್ಟ ಸುಖಗಳಿಗೆ ಮತ್ತು ಅನುಕೂಲ ಸೌಕರ್ಯಗಳಿಗೆ ಬೆಲೆ ಕೊಡುವುದು ಗೌರವ ಸೂಚನೆಯ ಒಂದು ಮುಖ. ಪ್ರಸಿದ್ಧ IT ಕಂಪನಿ ಮೈಂಡ್ ಟ್ರೀಯ ಸಹ ಸಂಸ್ಥಾಪಕರಾದ ಶ್ರೀ ಸುಬ್ರತೋ ಬಾಗ್ಚಿ ಅವರು ಒಮ್ಮೆ ಬೆಂಗಳೂರಿನ IIMನ ವಿದ್ಯಾವಂತ ಯುವಜನರೊಂದಿಗೆ ಮಾತನಾಡುತ್ತಿದ್ದರು. ಆಗ ಅವರು ಯಶಸ್ಸಿನ ಒಳಮರ್ಮದ ಕುರಿತು ಹಲವಾರು ಅಂಶಗಳನ್ನು ಪ್ರಸ್ತಾಪಿಸುತ್ತಾ ಇತರರಿಗೆ ಗೌರವ ಸಲ್ಲಿಸುವುದನ್ನು ತಮ್ಮ ತಂದೆ ತಮಗೆ ಕಲಿಸಿದ ರೀತಿಯ ಬಗ್ಗೆ ಹೀಗೆಂದರು. ನಮ್ಮ ತಂದೆ ಸಣ್ಣದೊಂದು ಸರ್ಕಾರಿ ಉದ್ಯೋಗದಲ್ಲಿದ್ದರು. ನಾವೆಲ್ಲ ಆಗ ಚಿಕ್ಕ ಮಕ್ಕಳು. ನಮ್ಮ ತಂದೆಗೆ ಸರ್ಕಾರ ನೀಡಿದ್ದ ಜೀಪ್ ಚಾಲಕನನ್ನು ನಾವು ಯಾರೂ ಹೆಸರು ಹಿಡಿದು ಕರೆಯದಂತೆ ನಮಗೆ ಕಲಿಸಲಾಯಿತು. ಆತನ ಬಗ್ಗೆ ಮಾತನಾಡುವಾಗ ನಾವು ಆತನ ಹೆಸರಿನ ಜೊತೆಯಲ್ಲಿ ಅಣ್ಣ ಎನ್ನುವ ಪದವನ್ನು ಸೇರಿಸಿಯೇ ಉಲ್ಲೇಖಿಸಬೇಕಾಗಿತ್ತು. ಇದರಿಂದ ನಾನು ಅಮೂಲ್ಯವಾದ ಪಾಠವೊಂದನ್ನು ಕಲಿತೆ. ನಾವು ಸಾಮಾನ್ಯ ವ್ಯಕ್ತಿಗಳನ್ನು ಗಣ್ಯ ವ್ಯಕ್ತಿಗಳಿಗಿಂತ ಹೆಚ್ಚಿನ ಗೌರವದಿಂದ ಕಾಣಬೇಕು ಎಂದು. ಇದನ್ನೇ ನಾನೀಗ ನನ್ನ ಮಕ್ಕಳಿಗೂ ಕಲಿಸಿದ್ದೇನೆ. ಇನ್ನೊಂದು ಘಟನೆ. ನಮ್ಮ ತಂದೆ ಸುಟ್ಟ ಗಾಯಗಳಿಂದ ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಗೆ ಸೇರಿದ್ದರು. ಅವರನ್ನು ನೋಡಲು ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ದ ನಾನು ದೆಹಲಿಗೆ ಬಂದಿದ್ದೆ. ನಮ್ಮ ತಂದೆಯ ಪರಿಸ್ಥಿತಿ ಆ ಸಮಯದಲ್ಲಿ ಸಾಕಷ್ಟು ಗಂಭೀರವಾಗಿತ್ತು. ಸಫ್ದರ್ಜಂಗ್ ಆಸ್ಪತ್ರೆ ಜಿರಳೆ ಕೊಳೆಗಳಿಂದ ಕೂಡಿದ ನರಕದಂತಿತ್ತು. ಅಲ್ಲಿ ರೋಗಿಗಳ ಶುಶ್ರೂಷೆ ಮಾಡುತ್ತಿದ್ದ ನರ್ಸ್ಗಳಿಗೆ ಸಂಬಳ ಬಹಳ ಕಡಿಮೆ. ಆದರೆ ಬೆಳಗಿನಿಂದ ರಾತ್ರಿಯವರೆಗೆ ಮೈ ಮುರಿಯುವಷ್ಟು ದುಡಿತ. ಅದೊಂದು ದಿನ ಬೆಳಗ್ಗೆ ನಾನು ನಮ್ಮ ತಂದೆಯವರ ಬಳಿಯಲ್ಲೇ ನಿಂತಿದ್ದೆ. ಅವರಿಗೆ ನೀಡುತ್ತಿದ್ದ ರಕ್ತದ ಬಾಟಲ್ ಖಾಲಿಯಾಗಿತ್ತು. ಅವರ ರಕ್ತನಾಳಗಳೊಳಗೆ ಗಾಳಿ ಸೇರಿದರೆ ಎಂಬ ಭಯದಿಂದ ನಾನು ರಕ್ತದ ಬಾಟಲನ್ನು ಬದಲಾಯಿಸುವಂತೆ ನರ್ಸ್ ಒಬ್ಬರನ್ನು ಕೇಳಿಕೊಂಡೆ. ಆಕೆ ಒರಟಾಗಿ ನೀವೇ ಬದಲಾಯಿಸಿ ಎಂದು ದಬಾಯಿಸಿದಳು. ನನ್ನೊಳಗಿನಿಂದ ಕೋಪ, ಹತಾಶೆ ಉಕ್ಕಿ ಬಂತು. ಕೊನೆಗೆ ನನ್ನ ಮನವಿಗೆ ಬೆಲೆ ಕೊಟ್ಟು ಆಕೆ ನಮ್ಮ ತಂದೆಯವರ ಬಳಿಗೆ ಬಂದಾಗ ಅವರು ಕಷ್ಟಪಟ್ಟು ಕಣ್ತೆರೆದು ಮೆಲುದನಿಯಿಂದ ನುಡಿದರು, ನೀವಿನ್ನೂ ಮನೆಗೆ ಹೋಗಿಲ್ಲವೇ? ಸಾವಿನ ಅಂಚಿನಲ್ಲಿದ್ದ ಅವರು ತಮ್ಮ ಶೋಚನೀಯ ಪರಿಸ್ಥಿತಿಯನ್ನು ಲೆಕ್ಕಿಸದೆ ದುಡಿದು ದಣಿದಿದ್ದ ಆಕೆಯ ಕುರಿತು ಕಾಳಜಿ ತೋರಿಸಿದರು. ಇತರರ ಕುರಿತು ನಾವು ತಾಳಬಹುದಾದ ಕಾಳಜಿಗೆ ಮತ್ತು ಗೌರವಕ್ಕೆ ಮಿತಿಯೇ ಇಲ್ಲ ಎಂದು ನನಗೆ ಅಂದು ಅರಿವಾಯಿತು. ಇಂಥ ಹಲವಾರು ಮೌಲಿಕವಾದ ಅಂಶಗಳನ್ನು ಮೈಗೂಡಿಸಿಕೊಂಡ ಶ್ರೀ ಸುಬ್ರತೋ ಬಾಗ್ಚಿ ಅವರು ಓರ್ವ ಗಣ್ಯ ವ್ಯಕ್ತಿಯಾಗಿ ಬೆಳೆದಿರುವುದರಲ್ಲಿ ಆಶ್ಚರ್ಯವೇನಿದೆ? ಇತರರ ಜೀವನದೊಳಗೆ ಹಸ್ತಕ್ಷೇಪ ಮಾಡದಿರುವುದು ಗೌರವ ಸಲ್ಲಿಕೆಯ ಒಂದು ಪ್ರಮುಖ ಅಂಶ. ಇತರರ ವೈಯಕ್ತಿಕ ಬದುಕಿನ ಬಗೆಗೆ ಅತಿಯಾದ ಕುತೂಹಲ ತೋರುತ್ತಾ ಅವರಿಗೆ ಸಂಬಂಧಪಟ್ಟ ವಿಷಯಗಳನ್ನು ಕೆದಕಿ ಕೇಳದೇ ಇರುವುದು, ಅವರ ಬದುಕಿನ ವಿವರಗಳು ತಿಳಿದಿದ್ದರೂ ಆ ಕುರಿತು ಮಾತನಾಡದಿರುವುದು, ಅಂಥ ವಿಷಯಗಳನ್ನು ಬೇರೆಯವರ ಮುಂದೆ ಪ್ರಸ್ತಾಪಿಸಲೇಬೇಕಾಗಿ ಬಂದಲ್ಲಿ ಸೂಚ್ಯವಾಗಿ ಹೇಳಿ ಮುಗಿಸುವುದು, ಇತರರೊಂದಿಗೆ ಹಾರ್ದಿಕವಾಗಿ ವ್ಯವಹರಿಸುವಾಗಲೂ ನಮ್ಮ ನಡವಳಿಕೆ ಮಿತಿಯೊಳಗೇ ಇರುವಂತೆ ನೋಡಿಕೊಳ್ಳುವುದು, ಇವು ಸಂಭಾವಿತರ ವರ್ತನೆಯ ಉತ್ತಮ ಅಂಶಗಳು. ಹೀಗೆಂದ ಮಾತ್ರಕ್ಕೆ ವಿಪರೀತ ಕಟ್ಟುಪಾಡುಗಳ ಕಾರಾಗೃಹದೊಳಗಿನಿಂದ ಇತರರೊಂದಿಗೆ ವ್ಯವಹರಿಸಬೇಕು ಎಂದರ್ಥವಲ್ಲ. ನಮ್ಮ ನಡವಳಿಕೆಯಲ್ಲಿ ಇತರರ ಕುರಿತಾದ ಹಿತಾಸಕ್ತಿ ಬಿಂಬಿತವಾಗಬೇಕೇ ವಿನ ಅನಾರೋಗ್ಯಕರವಾದ ಹೊಂಚು ನೋಟವಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ ಇತರರೊಂದಿಗೆ ಆತ್ಮೀಯವಾದ ಸಂಬಂಧವನ್ನು ಇರಿಸಿಕೊಳ್ಳುತ್ತಾ ನಾವು ವಹಿಸಬಹುದಾದ ಸ್ವಾತಂತ್ರ್ಯದ ಗಡಿಯನ್ನು ಗುರುತು ಹಾಕಿಕೊಡುವ ಗುಣ ಗೌರವ. ಗೌರವಪೂರ್ಣ ನಡವಳಿಕೆಯ ಮತ್ತೊಂದು ಹೆಗ್ಗುರುತು ಇತರರಲ್ಲಿನ ದೋಷಗಳತ್ತ ದೃಷ್ಟಿ ಹಾಯಿಸದೆ ಶ್ರೇಷ್ಠ ಅಂಶಗಳನ್ನು ಮಾತ್ರ ಗಮನಿಸಿ ಸಂದರ್ಭೋಚಿತವಾಗಿ
ಉಳಿದವರ ಸಮಕ್ಷಮದಲ್ಲಿ ಅವುಗಳನ್ನು ಎತ್ತಿ ಹಿಡಿಯುವುದು. ಇದರೊಂದಿಗೆ ಇತರರ ಅಪಾಯಕಾರಿ ಪ್ರವೃತ್ತಿಗಳನ್ನು ಅರಿತು ಅವುಗಳಿಂದ ಕಷ್ಟಕ್ಕೆ ಸಿಲುಕದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಎನ್ನುವುದನ್ನು ವಿಶೇಷವಾಗಿ ಗಮನಿಸಬೇಕು. ಆದರೆ ಇತರರ ಅವಗುಣಗಳು ನಮ್ಮಿಂದ ಜಗಜ್ಜಾಹೀರಾಗದಂತೆ, ಇತರರಿಗೆ ಅವಮಾನವಾಗದಂತೆ ನಡೆದುಕೊಳ್ಳುವ ನಯವೂ ನಮ್ಮಲ್ಲಿ ಇರಬೇಕು. ಇತರರ ಲೋಪದೋಷಗಳನ್ನು ಹೆಕ್ಕಿ ಕುಕ್ಕದೆ ಅವರ ಸದ್ಗುಣಗಳನ್ನು ಸದಾ ಶ್ಲಾಘಿಸುವ ಸ್ವಭಾವ ಅತ್ಯುತ್ತಮ ಸ್ತರದ ಗೌರವಯುತ ನಡವಳಿಕೆಯನ್ನು ಸೂಚಿಸುತ್ತದೆ. ಇತರರಿಗೆ ನಾವು ತೋರಿಸುವ ಗೌರವ ಅಪ್ಪಟವಾಗಿರಬೇಕು. ಇತರರ ಬೆನ್ನ ಹಿಂದೆ ಅವರ ಅರಿವಿಗೆ ಬಾರದಂತೆ ಟೀಕಿಸುವುದೂ ಕೂಡ ಅಗೌರವ, ಔದಾಸೀನ್ಯಗಳ ಗುಂಪಿಗೇ ಸೇರುತ್ತದೆ. ಸದಾ ಇತರರ ಕುರಿತಾಗಿ ಒಳ್ಳೆಯ ಮಾತುಗಳೇ ನಮ್ಮಿಂದ ಹೊಮ್ಮುವಂತಾಗಬೇಕು. ಇದು ಬಹಳ ಕಷ್ಟ. ಆದರೆ ಲಕ್ಷ್ಯಪೂರ್ವಕ ಅಭ್ಯಾಸದಿಂದ ಈ ಗುಣವನ್ನು ನಾವು ಅಳವಡಿಸಿಕೊಳ್ಳಲು ಸಾಧ್ಯವಾದಲ್ಲಿ ನಮ್ಮೊಂದಿಗಿನ ಇತರರ ಸಂಬಂಧಗಳು ಪಕ್ವಗೊಳ್ಳುವುದನ್ನು, ಮಧುರವಾಗುವುದನ್ನು, ದೀರ್ಘಕಾಲ ಬಾಳಿಕೆ ಬರುವುದನ್ನು ನಾವು ಅನುಭವಿಸಬಹುದು. ಮಾನವೀಯ ಬಾಂಧವ್ಯಗಳು ಎಷ್ಟೇ ಸದೃಢವಾಗಿರಲಿ, ಅವುಗಳಲ್ಲಿ ಅನಿರ್ವಚನೀಯವಾದ ಯಾವುದೋ ಒಂದು ನವಿರು ಸೂಕ್ಷ್ಮತೆ ಇರುತ್ತದೆ ಎನ್ನುವುದು ಬಹಳ ಸತ್ಯ. ಆ ನವಿರು ಹರಿದು ಹೋಗದಂತೆ ರಕ್ಷಿಸುವ ಗುಣ ಗೌರವ. ಸಂಬಂಧಗಳು ನಿಕಟಗೊಂಡಷ್ಟು ಸಲಿಗೆ ಹೆಚ್ಚುವುದರಿಂದ ಗೌರವಪೂರ್ವಕವಾದ ಆಚರಣೆಗಳನ್ನೇನೂ ಇರಿಸಿಕೊಳ್ಳಬೇಕಾಗಿಲ್ಲ ಎನ್ನುವುದು ಹಲವರ ಭಾವನೆ. ಆದರೆ ಸಂಬಂಧಗಳು ಸಮೀಪಗೊಂಡಂತೆಲ್ಲ ಗೌರವ ಆಳವಾಗುತ್ತದೆ ಮತ್ತು ಅದನ್ನು ವ್ಯಕ್ತಪಡಿಸುವಾಗ ಔಪಚಾರಿಕತೆ ಕಡಿಮೆಯಾಗುತ್ತದೆ. ಗೌರವದ ಭದ್ರ ತಳಹದಿ ಇಲ್ಲದ ಸಂಬಂಧಗಳು ಗಾಢವಾಗಲು, ಬಹಳ ಕಾಲ ಉಳಿಯಲು ಸಾಧ್ಯವೇ ಇಲ್ಲ. ನಮಗಿಂತ ಹೆಚ್ಚು ವಿದ್ಯಾವಂತರನ್ನು, ಶ್ರೀಮಂತರನ್ನು, ಶಕ್ತಿವಂತರನ್ನು ನಾವು ಗೌರವಿಸುವುದು ತುಂಬ ಸಹಜ. ಆದರೆ ನಮಗೆ ಯಾವುದೇ ರೀತಿಯಲ್ಲಿ ಸಹಾಯ, ಸೇವೆ ಮಾಡಲು ಸಾಧ್ಯವಿಲ್ಲದವರ ಕುರಿತಾಗಿ ನಾವು ತೋರಿಸುವ ಗೌರವದಿಂದ ನಮ್ಮ ಸಭ್ಯತೆ, ಸಂಸ್ಕೃತಿಗಳು ಅಳೆಯಲ್ಪಡುತ್ತವೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಮಗಿಂತ ಕೆಳಗಿನ ಸ್ತರದಲ್ಲಿ ಇರುವವರನ್ನೂ ಕೂಡ ನಾವು ಸೂಕ್ತವಾದ ಗೌರವದ ಭಾವನೆಯಿಂದ ಕಾಣಲೇಬೇಕು. ಇದು ನಮ್ಮ ಕರ್ತವ್ಯ. ಪ್ರಸಿದ್ಧ ನಾಟಕಕಾರ ಜಾರ್ಜ್ ಬರ್ನಾರ್ಡ್ ಶಾ ಹೇಳಿದರು, ನಮ್ಮ ಸಹಮಾನವರ ಕುರಿತು ನಾವು ಎಸಗಬಹುದಾದ ಅತಿದೊಡ್ಡ ಪಾಪಕೃತ್ಯವೆಂದರೆ ಅವರನ್ನು ದ್ವೇಷಿಸುವುದಲ್ಲ, ಅವರ ಬಗ್ಗೆ ಔದಾಸೀನ್ಯದಿಂದ ಇರುವುದು. ಇದು ಅಮಾನವೀಯ ವರ್ತನೆಯ ಸಾರ. ಇತರರನ್ನು ಕಡೆಗಾಣಿಸುವುದೆಂದರೆ ಅವರ ಆತ್ಮಗೌರವದ ಮೇಲೆ ಪ್ರಹಾರ ಮಾಡಿದಂತೆಯೇ ಅಲ್ಲವೇ? ವ್ಯಕ್ತಿಯೊಬ್ಬನ ಆತ್ಮಗೌರವಕ್ಕೆ ಅಪಮಾನ ಮಾಡಿ ಅದು ಕಳೆದು ಹೋಯಿತೆಂದರೆ ಆ ವ್ಯಕ್ತಿಯನ್ನು ನಾವು ಕೊಂದಂತೆಯೇ ಸರಿ. ಇನ್ನು ಇದಕ್ಕಿಂತ ನಾವು ಅವನಿಗೆ ಮಾಡಬಹುದಾದ ಅನ್ಯಾಯ ಇನ್ನೇನಿರಲು ಸಾಧ್ಯ? ಆತ್ಮಗೌರವದ ಮೇಲೆ ಬಿದ್ದ ಏಟಿನಿಂದ ಚೇತರಿಸಿಕೊಳ್ಳುವುದು ಸುಲಭವಲ್ಲ. ಆದರೆ ವ್ಯಕ್ತಿಯೊಬ್ಬ ವಿಶೇಷವಾದ ಸಾಧನೆಯನ್ನೇನೂ ಮಾಡದಿದ್ದರೂ ಸರಿ, ಅವನನ್ನು ನಾವು ಗೌರವ ಭಾವದಿಂದ ನಡೆಸಿಕೊಳ್ಳಲು ಸಾಧ್ಯವಾದರೆ ಆ ವ್ಯಕ್ತಿಯ ಪ್ರಗತಿಗೆ ನಾವು ನೈತಿಕ ಬೆಂಬಲವನ್ನು ಒದಗಿಸಿಕೊಟ್ಟಂತೆ ಆಗುತ್ತದೆ. ನಮ್ಮ ಗೌರವಪೂರ್ವಕ ನಡವಳಿಕೆ ಅವನಲ್ಲಿ ಒಣಗಿ ಹೋಗಿದ್ದ ಆತ್ಮಸಮ್ಮಾನ ಮತ್ತೆ ಚಿಗುರೊಡೆಯುವಂತೆ ಮಾಡುತ್ತದೆ. ಅವನು ಪ್ರಗತಿ ಹೊಂದಲು, ಉತ್ತಮ ಸಾಧನೆ ಮಾಡಲು ನಮ್ಮ ಸದ್ವರ್ತನೆ ಪ್ರೇರೇಪಣೆ ನೀಡುತ್ತದೆ. ಇತರರನ್ನು ಕಂಡಾಗ ಪರಿಚಯದ ನಗೆ ಬೀರುವುದು, ಯಥೋಚಿತವಾಗಿ ಅಭಿನಂದನೆ ಸಲ್ಲಿಸುವುದು, ಒಂದೆರಡು ಮಾತುಗಳಲ್ಲಿ ಕುಶಲ ಪ್ರಶ್ನೆ ಕೇಳುವುದು, ಸಣ್ಣ ಪುಟ್ಟ ಸಹಾಯ ಮಾಡಲು ಇಚ್ಛೆಪಟ್ಟು ಮುಂದಾಗುವುದು, ನಮ್ಮಿಂದ ಅವರಿಗೆ ಅನನುಕೂಲವಾದಲ್ಲಿ ಕ್ಷಮೆ ಕೇಳುವುದು, ಅವರು ನಮ್ಮ ನೆರವಿಗೆ ಬಂದಾಗ ಮರೆಯದೆ ಧನ್ಯವಾದಗಳನ್ನು ತಿಳಿಸುವುದು, ಅವರ ವಸ್ತುವನ್ನೇನಾದರೂ ನಾವು ಉಪಯೋಗಿಸುವ ಸಂದರ್ಭ ಬಂದಲ್ಲಿ ಕೇಳಿ ಆ ವಸ್ತುವನ್ನು ತೆಗೆದುಕೊಳ್ಳುವುದು, ನಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳಲು ಅವರನ್ನು ಅಸೌಕರ್ಯಕ್ಕೆ ಸಿಲುಕಿಸದಿರುವುದು, ಇವೆಲ್ಲ ಗೌರವ ಸೂಚಕ ನಡವಳಿಕೆಗಳು. ಎಲ್ಲರೊಂದಿಗೆ ಗೌರವಯುತ ಸಂಪರ್ಕವನ್ನು ಇರಿಸಿಕೊಳ್ಳಬೇಕು ಎನ್ನುವುದೇನೋ ಸತ್ಯ. ಹಾಗೆಂದ ಮಾತ್ರಕ್ಕೆ ಎಲ್ಲರೊಂದಿಗೂ ಆಳವಾದ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ಸಾಧ್ಯವೂ ಇಲ್ಲ, ಸಾಧುವೂ ಅಲ್ಲ. ಇತರರೊಂದಿಗೆ ವಿಶ್ವಾಸಪೂರ್ವಕವಾದ ವ್ಯವಹಾರವನ್ನು ಇರಿಸಿಕೊಳ್ಳೋಣ. ಆದರೆ ಎಲ್ಲರ ಬಳಿಯೂ ವೈಯಕ್ತಿಕ ವಿವರಗಳನ್ನು ಹೇಳಿಕೊಳ್ಳುವಷ್ಟು ನಿಕಟ ಬಾಂಧವ್ಯವನ್ನು ನಿರ್ಮಿಸಿಕೊಳ್ಳುವುದು ಅಪೇಕ್ಷಣೀಯವಲ್ಲ, ಮಾತ್ರವಲ್ಲ ಅದು ಅಪಾಯಕಾರಿ ಕೂಡ. ಎಲ್ಲ ಸಂಪರ್ಕಗಳು
ಸಭ್ಯತೆಯ ಸುರಕ್ಷತೆಯ ಗಡಿರೇಖೆಯೊಳಗೇ ಅರಳಬೇಕು, ಬೆಳೆಯಬೇಕು. ಇವು ಸಲಿಗೆಗೆ ಜಾರದಂತೆ, ಅನಾದರಕ್ಕೆ ಆಹ್ವಾನ ನೀಡದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದೇ. ಜೀವನದ ಯಾವುದೇ ಕ್ಷೇತ್ರದಲ್ಲಿ ನಾವು ಸೇವೆ ಸಲ್ಲಿಸುತ್ತಿರಬಹುದು. ನಾವು ಏಳಿಗೆ ಹೊಂದಬೇಕಾದರೆ ಎಲ್ಲರನ್ನೂ ಗೌರವಿಸುವ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು. ನಮ್ಮ ಗೌರವಪೂರ್ವಕ ನಡವಳಿಕೆ ಇತರರಿಂದಲೂ ನಮ್ಮ ಕುರಿತು ಗೌರವವನ್ನು ಚಿಮ್ಮಿಸುತ್ತದೆ. ಇದರಿಂದ ಯಾಂತ್ರಿಕ ಪರಿಸರಕ್ಕೆ ಒಂದು ಮಾನವೀಯ ಸ್ಪರ್ಶ ದೊರೆಯುತ್ತದೆ. ಇತರರನ್ನು ಗೌರವಿಸೋಣ. ನಾವು ಅವರನ್ನು ಗೌರವಿಸುವುದು ಅವರ ಅಂತಸ್ತು ಸಾಧನೆಗಳನ್ನು ಗಮನಿಸಿ ಅಲ್ಲ, ಅವರಿಂದ ಮುಂದೆಂದಾದರೂ ಪ್ರಯೋಜನವಾಗಬಹುದು ಎಂಬ ನಿರೀಕ್ಷೆಯಿಂದಲೂ ಅಲ್ಲ. ಅವರು ನಮ್ಮ ಮಾನವ ಬಂಧುಗಳು ಎನ್ನುವ ವಿಶಾಲ ದೃಷ್ಟಿಯಿಂದ ಮತ್ತು ನಮಗೆ ನಮ್ಮಲ್ಲಿ ಇರುವ ಗೌರವ ಭಾವನೆಯಿಂದ.